ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು, ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಗೌರವನಿಗೆ ಸಮಯ ಪಾಲಕರು ಎರಡು ಸೂಕ್ತರು ಪಾಪ ಮಾಡಿದಾರೆ. ಎರಡು ಮಾತುಗಳನ್ನ ಬ್ರೇಕ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಮ್ಮೆ ಅವನ್ನ ಹೋಮ್ ಮಿನಿಸ್ಟ್ರು ಸನ್ಮಾನ ಮಾಡಿದ್ದಾರೆ. ಬಟ್ ನೋಡ್ ನಾಳೆ ಆದಷ್ಟು ಅವರಿಗೆ ಗೌರವ ಬೆಳೆಗಳು ಬರ್ತಾರಲ್ಲ ಬೆಳೆದ್ರೆ ಸರ್, ಈಗ ಬಿಜೆಪಿ ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಹೇಳಿದ್ದೀನಿ ಪ್ರತಿದಾನ ನಾನು ಅದೇ ಹೇಳೋದು. ನಾನು ಒಂದು ಸಲ ಕೇಳಿ ಲಾಸ್ಟ್ ಇದು ಬಗ್ಗೆ ಸ್ಟೇಟ್ಮೆಂಟ್. ಒಂದೇದು ಪಿಪಿಪಿ ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, ಪಿಪಿಪಿ ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ವೇಟ್ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದ್ ಏನ್ ಹೇಳಿದ್ರು ಅಂತ ವಿಡಿಯೋ ರೆಕಾರ್ಡಿಂಗ್ ನಿಮ್ ಪಿಪಿಪಿ ಮಾಡಲ್ಲಪ್ಪ, ಆಯ್ತು ಸರ್ಕಾರನೇ ಮಾಡೋದು, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಒಮ್ಮೆ 10 ವರ್ಷ ಒಮ್ಮೆ 12 ವರ್ಷ ಒಮ್ಮೆ ಆಗ್ಲಿ ಅಂತ ಹೇಳಿದ್ರು. ಬಿಡಿ ಮತ್ತೆ ನಾನು ಪ್ರಶ್ನೆ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಪದೇ ಹೇಳ್ಬೇಕು. ಅವ್ರ ಇನ್ನೊಂದು ಮೀಟಿಂಗ್ ಇತ್ತು ಆ ಸಾಲು ಭೇಟಿ ಮಾಡಿಸಿದ್ರಿ, ಎಲ್ಲ ಆಗಿದೆ. ಆ ಸಾಲ ಮೇಲೆ ಬಿಟ್ಬಿಡ್ಬೇಕಾಗಿದೆ. ಅಲ್ಲಿಗೆ ಪಿಪಿಪಿ ಮಾಡಿದ್ರೆ ಸರ್ಕಾರ ಮಾಡ್ಕೊಂಡು ಉಳಿದಲ್ಲ ಮಾಡಿದ್ರೆ ಯಾಕೆ ಕೂಡೋಣ. ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದೀನಿ. MP ಪಾರ್ಟಿ ಇವತ್ತು ಮೈನಾರಿ ಬಿಜಾಪುರದಲ್ಲಿ ಪಿಪಿಪಿ ಕಾಲೇಜ್ ಇಲ್ಲ, ಬಿಜಾಪುರಕ್ಕೆ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅಂತ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದು ಕೊಡೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರ ಕಕ್ಷಾನ ಬರ್ತಿರೋಗ ಅಂತದ್ದು ಸರ್ಕಾರದ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಆಗ್ತಾವ. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅದೇ 365 ಸಂಖ್ಯಾ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಅಷ್ಟೇ ಅಲ್ಲ, ಸಂಜೀವ್ ಅವ್ರ ಕೆಲಸ ಕೇಳಿದ್ದೀನಿ, ಎಲ್ಲರೂ ಕರೆ ಕೇಳಿದ್ದೀನಿ, ಮರ ಕೇಳಿದ್ದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಏನ್ ಬೇಕೇನ ಸ್ಟೇಟ್ಮೆಂಟ್ ಮಾಡ್ತಿದ್ದು ಬಸವರಾಜ್ ನೀನು ಆಕ್ಟಿವಿಸ್ಟ್ ಸುಮ್ಮನೆ ಭೂಮಿ ಬಗ್ಗೆ ಸುಮ್ಮನೆ ಬಿಡ್ರಿ. ಪ್ಲೀಸ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆಗ್ತಾರಷ್ಟು ನಮ್ಮ ಸರ್ಕಾರ ಮಾಡ್ಕೊಂಡು ಏನಂತ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದಾರೆ. ಪಿಪಿಪಿ ಇಲ್ಲ, ಸರ್ಕಾರದ ಆಗ್ತದೆ, ಮುಖ್ಯಮಂತ್ರಿಗಳು ಭೂಮಿ ಪೂಜೆ ಮಾಡಿ ಕೊಡ್ತಾರೆ. ಟೆಂಡರ್ ಆಗಿಲ್ಲ, ಸರ್ಕಾರ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೇಷನ್ ಆಗಿದ್ದು ಮಾತಾಡ್ತಾರೆ. ಅದು ಬೈತೇವೆ अभी उसका एक स्टैटिस्टिक्स है, मैं कल बताता है सीएम को देता हूँ. बिजापुर जिले के ಎಷ್ಟು महात्मा ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆ ಬೆನಿಫಿಟ್ ಆಗಿದೆ. ಈಗ ತಂದಿದ್ದಾರೆ ಏನು ಅದಕ್ಕಂತ ಏನಾಗ್ತದೆ ಡಿಫ್ರೆಂಟ್ ಆಗ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಓಕೆ, ನೆಕ್ಸ್ಟ್ ಇಂಡಿವಿಜುವಲ್ ಕ್ವಶನ್ಸ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ. ಆಮೇಲೆ ಮುಸ್ಲಿಂ ಸುವರ್ಣ ನಾನು ಹೇಳಿದ್ದಲ್ಲ, ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾನು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವರ್ಕ್ ನಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಬರ್ತಲ್ಲಿದ್ದಾವೆ ಪಾಪ, ಕೇಳ್ಬಂದ ನೀರು ವಾಸನ ಬ್ಯಾಂಕ್ ನೀರು ನಿಂತಿತ್ತು. ಎಲ್ಲರೂ ಗೊತ್ತಲ್ಲ ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ರೈತರ ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ನಮ್ಮ ಮನೆಯಲ್ಲಿ. ಅದ್ರ ಗುರ್ತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿ ಏನಾದರೂ ಫೈನಲ್ ಆಗ್ತದೆ ನೋಡಿ. ನಾನು ಹೇಳ್ತಾರ ತಿರುಗುದ್ದಿ ರೈತರು
ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ. ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಒಂದು ಏನು ಪಾರ್ಕ್ ಮಾಡಿದ್ದೀವಿ, ಬೋರ್ಡರ್ನಲ್ಲಿ ಬೆಳಗಾವಿ ಪಾರ್ಕ್ನಲ್ಲಿ ಬಹಳ ಯಶಸ್ವಿ ಇದೆ. ಈಗ ಅಲ್ಲಿ ನಾವು ಏನು ತಿರುಗುತಿಯಲ್ಲಿ ಹೊಸ ಇದು ಮಾಡ್ತಾ ಇದ್ದೀವಿ. ಈಗ 23 ಆಗಿದೆ. 23/3 ಸಂದರ್ಭದಲ್ಲಿ ಯಾವ್ಯಾವ ಅದನ್ನ ಏನೇನು ಒಂದು ಅಭಿವೃದ್ಧಿಗಳಾಗಿದ್ರೆ ಏನಾಗಿದೆ ಇದ್ರೆ ಅಂತ ಪದ್ಧತಿಯನ್ನು ನಾವು ಹೇಳ್ಬಾರ್ದು, ಅದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟು ಅನ್ನೋದು ನಮ್ಗೆ ಗೊತ್ತದ. ಆ ಭೂಮಿ ಬೆಲೆ ನಾನು ಮೊದಲು 10 ರೂಪಾಯಿ ಹೇಳಿದ್ದೀನಿ. 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡ್ರೆ ಅಂತ ತಿಳ್ಕೊಂಡ್ರೆ ನಿಮ್ಮ ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪರಿಹಾರ ಕೊಡ್ತೀವಿ. ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾಡಳಿತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ, ಸರ್ ಮಾತ್ರ ಕಾಂಗ್ರೆಸ್. ಬಿಜೆಪಿ ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಕಾರ್ಯಕ್ರಮ ಏನ್ರಿ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲಾರ್ದೆ ನಾನು ಸುಮ್ಮನೆ ಈಗ ಮಾಡಕ್ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದು ನೈಟ್ ಲ್ಯಾಂಡಿಂಗು, ಆಮೇಲೆ ಏರ್ ಬಸ್ಸು ಬೋಯಿಂಗು ಮಾಡೋದಲ್ಲದೆ ಈಗ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವೈಲೇಷನ್ ಕೇಸ್ನಲ್ಲಿ. ನಾನು ಕಪಿಲ್ ಸಿಬಲ್ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ಡಿಸಿಷನ್ ಆಗಿತ್ತು. ನಾನು ಕಪಿಲ್ ಸಿಬಲ್ ನೇಮಕ ಮಾಡಿ ನಾನೇ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೆ. ಈಗ ತಪ್ಪು ಒಂದು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇಂದ, ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದುಳಿದ ಏರಿಯಾ ಸಫರ್ ಆಗ್ತಾರೆ ಅಂತ ನಾನು ಕಪಿಲ್ ಸಿಬಲ್ ನಾನೇ ಕೆಲವು ಪಾಯಿಂಟ್ಸ್ ಸ್ಟಾರ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಏನೋ ಮಾಡ್ಕೊಂಡು ಅವ್ರಿಗೆ ಕೊಟ್ಟು ಮಾಡಿಸಿ ಅಗ್ರಿಮೆಂಟ್ ಮಾಡಿ ಈಗ ಲಾರ್ಜರ್ ಬೆಂಚಿಗೆ ಹೋಗಿದೆ, ರಿವ್ಯೂನಲ್ಲಿ ಲಾರ್ಜರ್ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡಕ್ಕೆ ಒಂದು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಂದ್ರೆ ಇದು ವಿಮಾನ ನಿಲ್ದಾಣ ಹೆಂಗಲ್ಲ, ಇದು ಸರಾಗುರಿಯಲ್ಲಿ ಪೀಡಬ್ಲ್ಯೂಡಿ ಮಾಡಿ ಏನ್ರಿ ಮಾಡಬಾರ್ದು, ರೈಡ್ ಹಾಕಿ ಹೋಗಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಹೋಗಲ್ಲ. ನಮಗೆ ಇದು ಅದು ಆಗ್ಬೇಕು ಅಂತ ನೋಡ್ತಾರೆ. ಆಲಮಟ್ಟಿ ಅಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸುಮ್ಮನೆ ಅದೆಲ್ಲ ಕಾಗದ ಇಟ್ಕೊಂಡು ಬಂದು ಮಾತಾಡೋದು ಏನಂತೀವಿ. ಈಗ ನಾಳೆ ಈಗ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೆ ನಮ್ದೇ, ಎಲ್ಲ ಆಲಮಟ್ಟಿ ನಾವೇ, ಕಾಂಗ್ರೆಸ್ ಇದ್ದಾಗ ಆಗಿದೆ. ಯಾವ ನಿನ್ನೆ ಜಿಗಜಿಣಿಗೆ ಅವ್ರು ಹೇಳ್ತಾ ಇದ್ದಾರೆ ಸರ್, ಎಂ ಪಿ ಪಾಟೀಲ್ರಿಗೆ ಮತ್ತೆ ಕೇಂದ್ರಕ್ಕೆ ಏನು ಸಂಬಂಧ, ಕೇಂದ್ರ ರೈಲ್ವೆ ಇಲಾಖೆ ಬರುತ್ತೆ, ನಾನು ಅದನ್ನ ಹೇಳಿ ಮಾಡಿಸಿದ್ದು. ನಾನು IDD ಮಿನಿಸ್ಟರ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸ್ ನನಗೆ ಈಗ ಕೆರೈಟ್ನಲ್ಲಿ ನಾನು ರೇಲೈಟ್ನಲ್ಲಿ ಕೆಲವೊಂದು ಶೇರಿಂಗ್ ನನ್ನ ಕೂಡ ಇದ್ದಾರೆ ಏನ್ರಿ. ನಾನು ಮತ್ತೊಂದು ಕೊಟ್ಟಿದ್ದ ಪ್ರಶ್ನೆ ನೋಡಿ, ಗದಗ ಬೈಪಾಸು, ಹುಬ್ಳಿ ಬೈಪಾಸು ಇದನ್ನ ತಲೆಯಾಗ ID ಬಿಡ್ಕೊಳ್ಳೋಗ ಗದಗ ಬೈಪಾಸ್ ಹೋಗ್ಬೇಕು, ಹುಬ್ಳಿ ಬೈಪಾಸ್ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಹಾಕ್ಬೇಕು, ಸಂಜೆ 7 ಗಂಟೆಗೆ ಮುಂಜಾನೆ 7 ಗಂಟೆಗೆ ಇರಬೇಕು, 10 ತಾಸನ ಬರಬೇಕು ಅಂತ ಹೇಳಿ ನಾವು ಬೋಧನೆ ಮಾಡಾಕತ್ತೋ ನಾನು. ಈಗ ಅಲ್ಲ, ಅದು 2000 ಮಾರ್ಚ್ 2024 ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾವಿ ಅಲ್ಲಿ ಏನೋ ಸಮಸ್ಯೆ ಅಲ್ಲ ಏನ್ರಿ, ಧಾರವಾಡ ಬೆಳಗಾವಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೆ. ನಾನು ಮಿನಿಸ್ಟರ್, ಪಾಪ ಅವ್ರು ಗೊತ್ತಿರ್ಲಿಕ್ಕಿಲ್ಲ, ನಮ್ದೇ ಮಿನಿಸ್ಟರ್, IDD ಮಿನಿಸ್ಟರ್, ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಪಾಪ ಕಾಗದ ಪತ್ರ ಬರೀತಾರೆ, ಕಾಗದ ಉತ್ತರ ಬರ್ತಾರೆ, ಪ್ರಶ್ನೆ ಮಾಡೋರು बिल्डिंग और जिसकी वजह से बेरोजगारी बहुत है और सारे लोग हिंदू मुसलमान सिख ईसाई परेशान हैं। इसके लिए आप क्या करें सर, आपकी सरकार? अभी पानी देने के बाद जो लोग इसको ले जाता था ना, बेरोजगारी खत्म हो इलाकों में. तुम्हारे को शायद पेड़े में नहीं गए, ನೀವು ಹಲ್ಯಾಗ ಹೋದ್ರ ಪಾಪ ಬೇಡ ಬಿಡಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ದುಡ್ಯಾಕ ಹೋಗ್ತಿದಾರಲ್ಲ, ಅದು 75% 74% ನಾವು ತಂಡ ಗಿಡ ನಮಗೆ ಬರ್ತಾವು, ಮೇಜರಾಗಿ ನನಗೆ ಬರ್ತಾವು, 4 ನಮ್ಮ ಇವ್ರಿಗೆ ಕಟ್ಟಗೊಂಡವ್ರಿಗೆ ರಾಜ್ಯವ್ರಿಗೆ ಬರ್ತಾವು. ಈಗ ದುಡ್ಯಾಕ ಹೋಗುವಂತ ಕಡಿಮೆ ಆಗಿಲ್ಲ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದೊಂದು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸ ಈ ಮಾನ್ಯ ಒಂದು 12 ಕೊಟ್ಟಿದ್ದು ಗೋಪುರ ಆಯ್ತು, ಇನ್ನು 3 ಕಾರ್ಖಾನೆಗಳು ಬರ್ತಾ ಇದ್ದಾವೆ. ಫ್ಯಾಕ್ಟ್ರಿಗಳು ಮತ್ತು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ಕೆ 3 ವರ್ಷ ಟೈಮ್ ಬೇಕಾಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸು ಅವೆಲ್ಲ ಇರ್ತವೆ, ಅದನ್ನು ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ
ಪ್ರೈವೇಟ್ ಅವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 470 ಮಂದಿ ಸೆಲೆಕ್ಟ್ ಮಾಡಿದ್ರು. 470 ಮಂದಿ ನಮ್ಮ ಯುವಕರನ್ನ ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ದಾರೆ. ಫಾಕ್ಸ್ಕಾನ್ದವ್ರು ಮೊನ್ನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ಲೈನ್, ಗೋಲ್ಡನ್ ಇಂಡಸ್ಟ್ರೀಸ್ ಪೈಪ್ಲೈನ್ ಆಗಿದ್ದಾವೆ. ಆ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಕೇಳ್ಬೇಕಲ್ಲಪ್ಪ, ಏನಾದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ಹೋಗ್ತಾರಿದ್ರಿ. ಈಗ ಶ್ರೀರಾಮ ಹೆಸರಲ್ಲಿ ಯಾರು ಮುಚ್ಚಾಕ್ ಪ್ರಯತ್ನ ಮಾಡಕತ್ತಾರ. ಯಾರು ಮಾಡ್ಯಾರ? पूरी करने हैं, आप देखेंगे नए बस स्टैंड के पास में से कम 1000 से 500 लोग आते हैं, तो 1000-500 लोगों को रोजगार नहीं मिलता सर, काफी लोग लौट जाते हैं। अभी लोगों के लिए भी योजना लाई है हमारे। हाँ नहीं करें, हम रोजगार लेके आए ना, वो नरेंद्र मोदी जी बंद कर रहे हैं। नरेगा का योजना इतना अच्छा योजना था, वो सत्यानाश करके